ಡಿಲಿಮಿಟೇಷನ್ ಬಿಲ್ಲು ಬಿದ್ದೋಗೋ ದಿವಸನೇ 17ನೇ ತಾರೀಕೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಇವರು ಬಿ ಜೆ ಪಿಯವರು ನಾಟಕ ಆಡ್ತಾವ್ರೆ. ಇವರು ವುಮೆನ್ ರಿಸರ್ವೇಷನ್ ಪರ ಇಲ್ಲ. ವುಮೆನ್ ರಿಸರ್ವೇಷನ್ ಬಿಲ್ಲು 2023ರಲ್ಲೇ ಸರ್ವಾನುಮತದಿಂದ 20ನೇ ತಾರೀಕು ಸೆಪ್ಟೆಂಬರ್ 2023 ಲೋಕಸಭೆಯಲ್ಲಿ ಯಾರೂ ಅಪೋಸಿಷನ್ ಇಲ್ಲದೇನೆ 527 ಎಂ ಪಿಗಳು ಬೆಂಬಲವನ್ನು ಕೊಟ್ಟು ಲೋಕಸಭೆಯಲ್ಲಿ ಪಾಸ್ ಮಾಡೋದು 20ನೇ ತಾರೀಕು ಸೆಪ್ಟೆಂಬರ್. 21 ಸೆಪ್ಟೆಂಬರ್ 2023 ರಾಜ್ಯಸಭೆಯಲ್ಲಿ ಪಾಸ್ ಆಯಿತು. ರಾಷ್ಟ್ರಪತಿಗಳು 28 ಸೆಪ್ಟೆಂಬರ್ 2023ಕ್ಕೆ ಅಂಕಿತ ಹಾಕೋದು. ಗೆಜೆಟ್ ನೋಟಿಫಿಕೇಷನ್ ಒಂದೇ ಬಾಕಿ ಇದ್ದಿದ್ದು. ಪ್ರೆಸಿಡೆಂಟ್ ನಾಡು ಬಂದ ಮೇಲೆ, ಪ್ರೆಸಿಡೆಂಟ್ ಸೈನ್ ಮಾಡಿ ಆದಮೇಲೆ 30% ರಿಸರ್ವೇಷನ್ಗೆ ಇವರು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಇಮ್ಮಿಡಿಯೇಟಾಗಿ ಅದು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇವರು ಕಳೆದ 3 ವರ್ಷದಿಂದ ಸುಮ್ಮನೆ ಕೂತಿದ್ರು. ಆವಾಗ ರಾಹುಲ್ ಗಾಂಧಿಯವರು ಲೀಡರ್ ಆಫ್ ಅಪೋಸಿಷನ್ ಪಾರ್ಲಿಮೆಂಟಲ್ಲಿ ಕೇಳಿದ್ದಕ್ಕೆ ಇಮ್ಮಿಡಿಯೇಟಾಗಿ ಅನುಷ್ಠಾನ ಮಾಡಿದ್ದಕ್ಕೆ ಇಲ್ಲ ನಾವು ಡಿಲಿಮಿಟೇಷನ್ ಮಾಡಬೇಕು, ಡಿಲಿಮಿಟೇಷನ್ ಮಾಡಿ ಆದಮೇಲೆ ಜನಗಣತಿ, ಹೊಸ ಜನಗಣತಿ ಪ್ರಕಾರ ನಾವು ಅನುಷ್ಠಾನ ಮಾಡ್ತೀವಿ, 2011 ಜನಗಣತಿಯನ್ನು ನಾವು ತಗೊಳ್ಳಲ್ಲ ಅಂತ ಪಾರ್ಲಿಮೆಂಟಲ್ಲೇ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ರು. ಆಯಿತು, ಹೊಸ ಜನಗಣತಿ ಯಾವಾಗ ಆಗುತ್ತೆ ಅಂದಿದ್ದಕ್ಕೆ 2027 ಆಗುತ್ತೆ. 27 ನಂತರ ನಾವು ಡಿಲಿಮಿಟೇಷನ್ ಮಾಡಿ ಆಮೇಲೆ 10 ವರ್ಷದ ಒಳಗಡೆ ಅಂದರೆ 2034 ಪಾರ್ಲಿಮೆಂಟ್ ಚುನಾವಣೆಗೆ ನಾವು ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಇವರೇ ಕೊಟ್ಟಂಥ ಹೇಳಿಕೆನ ಇದ್ದಕ್ಕಿದ್ದಂಗೆ 5 ರಾಜ್ಯಗಳ ಚುನಾವಣೆ ನಡೀತಾ ಇರಬೇಕಾದ್ರೆ ಮಿಡ್ಲಲ್ಲಿ ತರಾತುರಿನಲ್ಲಿ ಸ್ಪೆಷಲ್ ಸೆಷನ್ನ ಕರೆದು 16, 17, 18 ಅವತ್ತು 17ನೇ ತಾರೀಕು 16ನೇ ತಾರೀಕು ರಾತ್ರಿ 10 ಗಂಟೆಗೆ ನೋಡಿ ಇದು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಇದು ಜೀವೋ 3 ವರ್ಷದಿಂದ ಸುಮ್ಮನೆ ಕುಂತಿದ್ದು. ವುಮೆನ್ ರಿಸರ್ವೇಷನ್ ಬಿಲ್ಲು ಆ್ಯಕ್ಟ್ ಆಗಿ ಪ್ರೆಸಿಡೆಂಟ್ ನೋಡಾಗಿ ಈಚೆ ಬಂದ ಮೇಲೆ ಇವರು ಗೆಜೆಟ್ ನೋಟಿಫಿಕೇಷನ್ ಮಾಡುವಂಥದ್ದು ಯಾವಾಗ 16ನೇ ತಾರೀಕು ಸೆಷನ್ ನಡೀತಾ ಇರಬೇಕಾದ್ರೆ ರಾತ್ರಿ 10 ಗಂಟೆಗೆ ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಇದರಲ್ಲಿ ಬರೀ ವುಮೆನ್ ರಿಸರ್ವೇಷನ್ ಬಿಲ್ಲು ಅನ್ನುವಂಥದ್ದು ಮತ್ತೆ ತರುವಂಥದ್ದಕ್ಕೆ ಅವಕಾಶ ಇಲ್ಲ. ಆಲ್ರೆಡಿ ಪಾಸ್ ಆಗೋಗಿದೆ, ಅನುಷ್ಠಾನ ಮಾಡಲಿ. ಡಿಲಿಮಿಟೇಷನ್ಗೂ ಇದಕ್ಕೂ ಯಾಕೆ ಲಿಂಕ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ? ಡಿಲಿಮಿಟೇಷನ್ ನಮ್ಮ ವಿರೋಧ ಇದೆ. ಯಾಕೆ ವಿರೋಧ ಇದೆ ಅಂದರೆ ನೀವು ಜನಗಣತಿ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇರೆಗೆ ಡಿಲಿಮಿಟೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಸೌತ್ ಇಂಡಿಯಾ ಸಂಪೂರ್ಣವಾಗಿ ನಮಗೆ ಸಿಕ್ಕಾಬಿಡಲೆ ಲಾಸ್ ಆಗುತ್ತೆ, ಅನ್ಯಾಯ ಆಗುತ್ತೆ. 850 ಮಾಡಬೇಕು ಅಂತ ಏನು ಹೊರಟವ್ರು ಇವರು. ನಾರ್ತ್ ಇಂಡಿಯಾದಲ್ಲಿ ಒಂದು 5 ರಾಜ್ಯಗಳನ್ನು ಹಿಡ್ಕೊಂಡ್ರೆ ಸಾಕು, ಅವರು 4 ರಾಜ್ಯಗಳನ್ನ ಹಿಡ್ಕೊಂಡ್ರೆ ಸಾಕು. 450 ಎಂ ಪಿಗಳು ಇದಾವಲ್ಲಿ. ಬಿ ಜೆ ಪಿ ಬೇರೂರಿರುವಂಥ ರಾಜ್ಯಗಳಿಗೆ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿ ಸೌತ್ ಇಂಡಿಯಾದಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಅವಕಾಶ ಇಲ್ಲದೇ ಇರುವಂಥದ್ದು ರಾಜ್ಯಗಳಿಗೆ ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡಿ ಅದರಿಂದ ಉಪಯೋಗ ಮಾಡ್ಕೊಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ತಂದಿರುವಂಥ ಬಿಲ್ಗೆ, ಡಿಲಿಮಿಟೇಷನ್ ಬಿಲ್ಗೆ ಇಡೀ ಎಂಟೈರ್ ದೇಶದಲ್ಲಿ ಎಲ್ಲ ಅಪೋಸಿಷನ್ ಪಾರ್ಟಿಗಳು ವಿರುದ್ಧ ಇದ್ದಾರೆ. ಮಹಿಳಾ ರಿಸರ್ವೇಷನ್ಗೆ ಇಲ್ಲ. ಮಹಿಳಾ ರಿಸರ್ವೇಷನ್ ಆಲ್ರೆಡಿ ಪಾಸ್ ಮಾಡಿಬಿಟ್ಟಿದ್ದೀವಿ. ನೀವು ಅನುಷ್ಠಾನ ಮಾಡಿ. 543 ಎಂ ಪಿಗಳಿದೆ, ಅದಕ್ಕೆ ಅನುಷ್ಠಾನ ಮಾಡಿ. 5 ರಾಜ್ಯಗಳಿಗೆ ಈಗ ಚುನಾವಣೆ ನಡೀತದಲ್ಲ, ಅದಕ್ಕೆ ಅನುಷ್ಠಾನ ಮಾಡಬೇಕಾಗಿತ್ತು. ಇಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶ ಮತ್ತು ಗುಜರಾತಲ್ಲಿ ಚುನಾವಣೆ ನಡೀತದಲ್ಲ, ಅದಕ್ಕೆ ಅನುಷ್ಠಾನ ಮಾಡಿ. 33%, ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಈ ಡಿಲಿಮಿಟೇಷನ್ ಲಿಂಕ್ ತಗೊಂಡು ವುಮೆನ್ ರಿಸರ್ವೇಷನ್ನ ತರುವಂಥದ್ದು ಮತ್ತೆ ಇನ್ನೊಂದು ಸರಿ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ರಣ ಹೇಡಿ ಕೆಲಸ ಇದು. ಅವ್ರು ಯಾರೋ ಶೋಭಾ ಕರಂದ್ಲಾಜೆ ಅಂತ ಎಲ್ಲಿ ಹೆಣ ಬೀಳ್ತಾವೋ ಅಲ್ಲಿ ಬರ್ತಾರೆ. ಇಲ್ಲಿಗ ವುಮೆನ್ ರಿಸರ್ವೇಷನ್ ಬಿಲ್ ಅನ್ಯಾಯ ಅಂತ ಅದೇನು ಅಂತ ಕರೆಕ್ಟಾಗಿ ಮಾಧ್ಯಮದ ಮುಂದೆ ಬಂದು ಹೇಳಮ್ಮ ನೋಡೋಣ. ಅಮ್ಮ, ತಾಯಿ, ಅಕ್ಕ, ಶೋಭಕ್ಕ ಅವರೇ, ವುಮೆನ್ ರಿಸರ್ವೇಷನ್ ಬಿಲ್ಲು ಯಾರು ಸೋಲಿಸಿದ್ರು, ಯಾಕೆ ಮತ್ತೆ ಇನ್ನೊಂದು ಸರಿ ತಂದ್ರಿ ಎನ್ನುವಂಥದ್ದು ಡೀಟೇಲ್ ಕ್ಲಾರಿಫಿಕೇಷನ್ ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಎಲ್ಲ ಮಹಿಳೆಯರನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತೀರಿ. ಬಟ್ ಇದು ಫೇಲ್ಯೂರ್ ಆಯಿತು. ಇದು ಇಡೀ ದೇಶದಲ್ಲಿ ನಿಮ್ಮ ಬಂಡವಾಳ, ನಿಮ್ಮ ಇಡನ್ ಅಜೆಂಡಾ ಏನು ಅನ್ನುವಂಥದ್ದು ಇದ್ರ ಮೂಲಕ ಗೊತ್ತಾಯಿತು. ಅದರಿಂದ ನಿಮಗೆ ಎನ್ಕರೇಜ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ನಿಮಗೆ ಸಿಗ್ತಾ ಇಲ್ಲ.